ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ನನಗೂ ಐಶ್ವರ್ಯ ಗೌಡಗೂ ಸಂಬಂಧ ಇಲ್ಲ. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಏನೋ ಕಾರ್ಯಕ್ರಮ ಅಂತ ಬಂದಿದ್ರು. ಅದು ಬಿಟ್ರೆ ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಇಡಿ ಅಧಿಕಾರಿಗಳು ಡಿ.ಕೆ. ಸುರೇಶ್ ಅವರನ್ನ ಸತತ 7 ಗಂಟೆ ಕಾಲ ವಿಚಾರಣೆ ಮಾಡಿದ್ರು. ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹೆಸರೇಳಿ ಹಣ ಪಡೆದಿದ್ದಾರೆ ಅಷ್ಟೇ, ಕಾನೂನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ವಿಚಾರಣೆ ಬಳಿಕ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ವಿಚಾರಣೆಗೆ ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸರ್, ಒಟ್ಟಾರೆ ಈಗ ಐಶ್ವರ್ಯ ಗೌಡ ಅವ್ರಿಗೂ ಡಿ.ಕೆ. ಸುರೇಶ್ ಅವ್ರಿಗೂ ಯಾವ ರೀತಿ ಪರಿಚಯ ಇತ್ತಾ ಅಥವಾ ಇರ್ಲಿಲ್ವಾ ಸರ್? ನೋಡಿ, ನನಗೆ ಯಾವುದೇ ಪರಿಚಯ ಇರಲಿಲ್ಲ. ಅವರು ನನ್ನ ಕ್ಷೇತ್ರದಲ್ಲಿದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದಾದಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ. ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲನೂ ತಿಳಿಸಿದ್ದೀನಿ. ತನಿಖೆ ನಡೀತಾ ಇದೆ. ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ. ಸರ್, ಈಗ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ. ಏನಾದ್ರು ಟಾರ್ಗೆಟ್ ಮಾಡ್ತಾ ಡಿ.ಕೆ. ಸುರೇಶ್ ಅವ್ರನ್ನ ಇಡಿ ಅಂತೇಳಿ, ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ, ಈ ಥರದ್ದು ಏನಾರು ಆಯ್ತಾ? ವಿಚಾರಣೆ ವೇಳೆ ಪ್ರಶ್ನೆ ಕೇಳಿದ್ರ? ನಾವು ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ನನಗೂ ಐಶ್ವರ್ಯ ಗೌಡಗೂ ಸಂಬಂಧ ಇಲ್ಲ. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಏನೋ ಕಾರ್ಯಕ್ರಮ ಅಂತ ಬಂದಿದ್ರು. ಅದು ಬಿಟ್ರೆ ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಇಡಿ ಅಧಿಕಾರಿಗಳು ಡಿ.ಕೆ. ಸುರೇಶ್ ಅವರನ್ನ ಸತತ 7 ಗಂಟೆ ಕಾಲ ವಿಚಾರಣೆ ಮಾಡಿದ್ರು. ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹೆಸರೇಳಿ ಹಣ ಪಡೆದಿದ್ದಾರೆ ಅಷ್ಟೇ, ಕಾನೂನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ವಿಚಾರಣೆ ಬಳಿಕ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ವಿಚಾರಣೆಗೆ ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸರ್, ಒಟ್ಟಾರೆ ಈಗ ಐಶ್ವರ್ಯ ಗೌಡ ಅವ್ರಿಗೂ ಡಿ.ಕೆ. ಸುರೇಶ್ ಅವ್ರಿಗೂ ಯಾವ ರೀತಿ ಪರಿಚಯ ಇತ್ತಾ ಅಥವಾ ಇರ್ಲಿಲ್ವಾ ಸರ್? ನೋಡಿ, ನನಗೆ ಯಾವುದೇ ಪರಿಚಯ ಇರಲಿಲ್ಲ. ಅವರು ನನ್ನ ಕ್ಷೇತ್ರದಲ್ಲಿದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದಾದಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ. ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲನೂ ತಿಳಿಸಿದ್ದೀನಿ. ತನಿಖೆ ನಡೀತಾ ಇದೆ. ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ. ಸರ್, ಈಗ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ. ಏನಾದ್ರು ಟಾರ್ಗೆಟ್ ಮಾಡ್ತಾ ಡಿ.ಕೆ. ಸುರೇಶ್ ಅವ್ರನ್ನ ಇಡಿ ಅಂತೇಳಿ, ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ, ಈ ಥರದ್ದು ಏನಾರು ಆಯ್ತಾ? ವಿಚಾರಣೆ ವೇಳೆ ಪ್ರಶ್ನೆ ಕೇಳಿದ್ರ? ನಾವು ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ನನಗೂ ಐಶ್ವರ್ಯ ಗೌಡಗೂ ಸಂಬಂಧ ಇಲ್ಲ. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಏನೋ ಕಾರ್ಯಕ್ರಮ ಅಂತ ಬಂದಿದ್ರು. ಅದು ಬಿಟ್ರೆ ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಇಡಿ ಅಧಿಕಾರಿಗಳು ಡಿ.ಕೆ. ಸುರೇಶ್ ಅವರನ್ನ ಸತತ 7 ಗಂಟೆ ಕಾಲ ವಿಚಾರಣೆ ಮಾಡಿದ್ರು. ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹೆಸರೇಳಿ ಹಣ ಪಡೆದಿದ್ದಾರೆ ಅಷ್ಟೇ, ಕಾನೂನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ವಿಚಾರಣೆ ಬಳಿಕ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ವಿಚಾರಣೆಗೆ ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸರ್, ಒಟ್ಟಾರೆ ಈಗ ಐಶ್ವರ್ಯ ಗೌಡ ಅವ್ರಿಗೂ ಡಿ.ಕೆ. ಸುರೇಶ್ ಅವ್ರಿಗೂ ಯಾವ ರೀತಿ ಪರಿಚಯ ಇತ್ತಾ ಅಥವಾ ಇರ್ಲಿಲ್ವಾ ಸರ್? ನೋಡಿ, ನನಗೆ ಯಾವುದೇ ಪರಿಚಯ ಇರಲಿಲ್ಲ. ಅವರು ನನ್ನ ಕ್ಷೇತ್ರದಲ್ಲಿದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದಾದಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ. ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ.
ಸೊ ಅದೆಲ್ಲನೂ ತಿಳಿಸಿದ್ದೀನಿ. ತನಿಖೆ ನಡೀತಾ ಇದೆ. ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ. ಸರ್, ಈಗ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ. ಏನಾದ್ರು ಟಾರ್ಗೆಟ್ ಮಾಡ್ತಾ ಡಿ ಕೆ ಸುರೇಶ್ ಅವ್ರನ್ನ ಇಡಿ ಅಂತೇಳಿ, ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ, ಈ ಥರದ್ದು ಏನಾರು ಆಯ್ತಾ? ವಿಚಾರಣೆ ವೇಳೆ ಪ್ರಶ್ನೆ ಕೇಳಿದ್ರ? ನಾವು ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ನನಗೂ ಐಶ್ವರ್ಯ ಗೌಡಗೂ ಸಂಬಂಧ ಇಲ್ಲ. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಏನೋ ಕಾರ್ಯಕ್ರಮ ಅಂತ ಬಂದಿದ್ರು, ಅದು ಬಿಟ್ರೆ ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ DK ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಇಡಿ ಅಧಿಕಾರಿಗಳು DK ಸುರೇಶ್ ಅವರನ್ನ ಸತತ 7 ಗಂಟೆ ಕಾಲ ವಿಚಾರಣೆ ಮಾಡಿದ್ರು. ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹೆಸರೇಳಿ ಹಣ ಪಡೆದಿದ್ದಾರೆ ಅಷ್ಟೇ, ಕಾನೂನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ವಿಚಾರಣೆ ಬಳಿಕ DK ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ವಿಚಾರಣೆಗೆ ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸರ್, ಒಟ್ಟಾರೆ ಈಗ ಐಶ್ವರ್ಯ ಗೌಡ ಅವ್ರಿಗೂ DK ಸುರೇಶ್ ಅವ್ರಿಗೂ ಯಾವ ರೀತಿ ಪರಿಚಯ ಇತ್ತಾ ಅಥವಾ ಇರ್ಲಿಲ್ವಾ ಸರ್? ನೋಡಿ, ನನಗೆ ಯಾವುದೇ ಪರಿಚಯ ಇರಲಿಲ್ಲ. ಅವರು ನನ್ನ ಕ್ಷೇತ್ರದಲ್ಲಿದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದಾದಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ. ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ, ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲನೂ ತಿಳಿಸಿದ್ದೀನಿ. ತನಿಖೆ ನಡೀತಾ ಇದೆ. ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ. ಸರ್, ಈಗ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ. ಏನಾದ್ರು ಟಾರ್ಗೆಟ್ ಮಾಡ್ತಾ ಡಿ ಕೆ ಸುರೇಶ್ ಅವ್ರನ್ನ ಇಡಿ ಅಂತೇಳಿ, ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ, ಈ ಥರದ್ದು ಏನಾರು ಆಯ್ತಾ? ವಿಚಾರಣೆ ವೇಳೆ ಪ್ರಶ್ನೆ ಕೇಳಿದ್ರ? ನಾವು ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ನನಗೂ ಐಶ್ವರ್ಯ ಗೌಡಗೂ ಸಂಬಂಧ ಇಲ್ಲ. ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಏನೋ ಕಾರ್ಯಕ್ರಮ ಅಂತ ಬಂದಿದ್ರು, ಅದು ಬಿಟ್ರೆ ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ DK ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಇಡಿ ಅಧಿಕಾರಿಗಳು DK ಸುರೇಶ್ ಅವರನ್ನ ಸತತ 7 ಗಂಟೆ ಕಾಲ ವಿಚಾರಣೆ ಮಾಡಿದ್ರು. ಯಾವುದೇ ವ್ಯವಹಾರದ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹೆಸರೇಳಿ ಹಣ ಪಡೆದಿದ್ದಾರೆ ಅಷ್ಟೇ, ಕಾನೂನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ವಿಚಾರಣೆ ಬಳಿಕ DK ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ವಿಚಾರಣೆಗೆ ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸರ್, ಒಟ್ಟಾರೆ ಈಗ ಐಶ್ವರ್ಯ ಗೌಡ ಅವ್ರಿಗೂ DK ಸುರೇಶ್ ಅವ್ರಿಗೂ ಯಾವ ರೀತಿ ಪರಿಚಯ ಇತ್ತಾ ಅಥವಾ ಇರ್ಲಿಲ್ವಾ ಸರ್? ನೋಡಿ, ನನಗೆ ಯಾವುದೇ ಪರಿಚಯ ಇರಲಿಲ್ಲ. ಅವರು ನನ್ನ ಕ್ಷೇತ್ರದಲ್ಲಿದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದಾದಮೇಲೆ ಒಂದೆರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ. ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ, ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲನೂ ತಿಳಿಸಿದ್ದೀನಿ. ತನಿಖೆ ನಡೀತಾ ಇದೆ. ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ. ಸರ್, ಈಗ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ. ಏನಾದ್ರು ಟಾರ್ಗೆಟ್ ಮಾಡ್ತಾ ಡಿ ಕೆ ಸುರೇಶ್ ಅವ್ರನ್ನ ಇಡಿ ಅಂತೇಳಿ, ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ, ಈ ಥರದ್ದು ಏನಾರು ಆಯ್ತಾ? ವಿಚಾರಣೆ ವೇಳೆ ಪ್ರಶ್ನೆ ಕೇಳಿದ್ರ? ನಾವು ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿ